ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಳಿ ಗ್ರಾಮದಲ್ಲಿ ಜಲಾನಯನ ಯೋಜನೆಯ ಸಾಧನೆಗಳ ಪರಿಶೀಲನೆ. ರೈತರ ಜೊತೆ ನೇರ ಚರ್ಚೆ ನಡೆಸಿದ ಅಧಿಕಾರಿಗಳು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಸಮಾವೇಶ. ಪವರ್ ಗ್ರಿಡ್ ಗುರ್ಗಾಂವ್ ಮತ್ತು ಇಕ್ರಿಸ್ಯಾಟ್ ಹೈದರಾಬಾದ್ ಅಧಿಕಾರಿಗಳಿಂದ ಕ್ಷೇತ್ರ ವೀಕ್ಷಣೆ. ಹೌದು, ಉಕ್ಕಳಿ ಗ್ರಾಮದಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಉಕ್ಕಳಿ ಗ್ರಾಮದಲ್ಲಿ ಅನುಷ್ಠಾನಗೊಂಡ ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮದ ಪರಿಣಾಮಗಳನ್ನು ಪರಿಶೀಲಿಸಲು ಅಧಿಕಾರಿಗಳು ಕ್ಷೇತ್ರ ವೀಕ್ಷಣೆ ನಡೆಸಿದರು. ಪವರ್ ಗ್ರಿಡ್ ಗುರ್ಗಾಂವ್ ಹಾಗೂ ಇಕ್ರಿಸ್ಯಾಟ್ ಹೈದರಾಬಾದ್ ಸಂಸ್ಥೆಗಳ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಜಲಾನಯನ ಯೋಜನೆಯಡಿ ಕೈಗೊಳ್ಳಲಾದ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಈ ವೇಳೆ ರೈತರೊಂದಿಗೆ ನೇರವಾಗಿ ಚರ್ಚೆ ನಡೆಸಿದ ಅಧಿಕಾರಿಗಳು ಯೋಜನೆಯಿಂದ ಕೃಷಿ ಮತ್ತು ನೀರು ಸಂರಕ್ಷಣೆಗೆ ಆಗಿರುವ ಪ್ರಯೋಜನಗಳ ಕುರಿತು ಮಾಹಿತಿ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಶ್ರೀ ಬನಶಂಕರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಂಸ್ಥೆ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ರೈತರ ಸಮಾವೇಶವೂ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ, ಜಲ ಸಂರಕ್ಷಣೆ ಮತ್ತು ಕೃಷಿ ಅಭಿವೃದ್ಧಿಯ ಕುರಿತು ತಜ್ಞರು ಹಾಗೂ ಅಧಿಕಾರಿಗಳು ಮಾತನಾಡಿದರು. ಈ ಕಾರ್ಯಕ್ರಮವು ಉಕ್ಕಳಿ ಗ್ರಾಮದಲ್ಲಿ ನಡೆಯಿತು. ಸ್ಟಾರ್ಟ್. ಸರ್, ನೀವು ಈ ವಾಟರ್ ಶೆಡ್ ಅವ್ರದ್ದು ಇಲ್ಲಿ ಚೆಕ್ ಡ್ಯಾಮ್ ಆದಮೇಲೆ ಇಲ್ಲಿ ಬಾವಿ ಏನೋ ತೋಡಿದ್ದೀರಿ. ಈ ಬಾವಿ ತೋಡಿದ ಮೇಲೆ ನಿಮಗೆ ಅದರದ್ದು ಅನುಕೂಲತೆಗಳೇನೇನಾಗಿದೆ? ಚಲೋ ಆಗಿದೆ, ಅನುಕೂಲ ಆಗ್ಯದ. 4 ಮಂದಿ ಸಲುವಂಗೆ ಆಗ್ಯದ, 4 ಮಂದಿ ಒಳಗೆ ಅಡ್ಡಾಡಂಗೆ ಆಗ್ಯದ. ಅದರಿಂದ ಚಲೋ ಅನುಕೂಲ ಆಗ್ಯದ. ಈ ವಾಟರ್ ಶೆಡ್ ನಿರ್ಮಾಣ, ಇದು ವಾಟರ್ ಶೆಡ್ ಅವರು ಈಗ ಏನು ಚೆಕ್ ಡ್ಯಾಮ್ಗಳು ಮಾಡಿದ್ದಾರೆ ಇಲ್ಲಿ ರೈತರಿಗೆ, ಅದು ಮಾಡಿದ ಮೇಲೇ ನಿಮ್ಮ ಜಮೀನಲ್ಲಿ ಅನುಕೂಲ ಆಗ್ಯದ. ಇದನ್ನ ನಿಮ್ಗೆ ನಾನು ತಳಾನೇ ಹೇಳ್ಬಿಡ್ತೀನಿ ಅಲ್ಲಿ ಚರಿತ್ರೆನೇ. ಹೇಳ್ರಿ. ನಾ 24 ಕುಡುಕ್ರಿ ಬಾಯಿ ಇದು ಈ ಚಿಕ್ಕ ಡ್ಯಾಮ್ ಕಟ್ಟು ಹೊತ್ನೆ ಇಲ್ಲ ನಂದೇನ ಹೇಳ್ಬಿಡ್ತೀನಿ. ಮತ್ತೊಬ್ಬರೇ ನಾ 5 ವರ್ಷ ಆಯ್ತು ಕುಡಿದು ಬಿಟ್ಟಿನ್ರಿ. ಇದೊಂದು ಬಾಯಿ ಮಾಡೀನಿ, ಮಗಳ ಲಗ್ನ ಮಾಡೀನಿ, ಹೊಲ ವಾಟ್ನಿ ಹೊಡ್ಕೊಂಡು ಹೊರಗಳು ಲೆವೆಲಿಂಗ್ ಮಾಡೀನಿ, ಪೈಪ್ಲೈನ್ ಮಾಡೀನಿ. ಒಂದು 30 ಲಕ್ಷ ರೂಪಾಯಿ ಕೆಲಸ ಮಾಡೀನಿ ನೋಡ್ರಿ 5 ವರ್ಷ. ವಾಟರ್ ಸೋರ್ಸ್ ಇಂಪ್ರೂವ್ ಆಗಿದೆ ಅಂತೀರಿ? ನಂದು 10 ಎಕರೆ 10 ಎಕರೆ ಪುರಾವರಿ ನೀರಾವರಿ ಹೊಳಸಂಗೆ ಮಾಡೀನಿ ರೀ. ಬಟ್ ಚೆಕ್ ಡ್ಯಾಮ್ಗಳು ಏನು ನಿರ್ಮಾಣ ಮಾಡಿದ ಮೇಲೆ ನಿಮ್ಮ ಜಮೀನಿಗೆ ಪರಿಪೂರ್ಣತೆ ನೀರಾವರಿ ಆಗಿದೆ ಅಂತ ನೀವು ಅಂದ್ರೆ ಚೆಕ್ ಮಾಡಿದಂತ ಇಲ್ಲಿ ನೀರು ಬರ್ತಾ ಇದೆ. ಅದರಿಂದ ಆಯ್ತು ರೀ, ಹೆಲ್ಪ್ ಆಗಿಬಿಡ್ತು ರೀ. ನಮಗೇನಾಯ್ತು ರೀ, ನೀರು ಪ್ಯಾಸಿ ಕಮ್ಮಿ ಪ್ರಮಾಣ ಬೀಳಬಾರ್ದು ಅನ್ನೋದಕ್ಕಾಗಿ ಇದನ್ನು ಮಾಡ್ಕೊಂಡೇವೆ. ಅಂದ್ರೆ ಅದು ಆ ಕೆನಲ್ ನೀರು ಬಂದು ಇದಕ್ಕೆ ಏರ್ ಪೈಪ್ ಮಾಡಿ ನಿಂದಿಸ್ತೇವೆ. ಕೆನಲ್ ಹೋದ 2 ದಿನಕ್ಕೆ 4 ದಿನಕ್ಕೆ ಕಲಾಸ ಹಾಕೋದು, ಅದು ಅನುಕೂಲ ಭಾಳ ಆಗಲ್ಲ. ಇದು ಒಂದು ಆಶ್ರಿತ ನಮ್ಮ 10 ಎಕರೆ ಹೊಲನೂ ಬ್ಯಾಸಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಮಳೆಗಾಲದಾಗ ಸಾಧ್ಯ 10 ಎಕರೆಗೆ ಬರ್ತದೆ. 10 ಎಕರೆಗೆ ಈ ವರ್ಷ 220 ಟನ್ ಕಬ್ಬು ಬೆಳೆದೀನಿ ನೋಡಿ. 220 ಟನ್ ಕಬ್ಬು ಬೆಳೆದೀನಿ, 100 ಟನ್ ಮೆಕ್ಕೆಜೋಳ ಬೆಳೆದೀನಿ, 32 ನಾನು ಎಷ್ಟು ಎಕರೆ ಮಾಡ್ತಿದ್ದೆ ಇದು? ಈ ನೀರು ಎಷ್ಟು ಎಕರೆ ನಾನು ಹೊಲ ಕೊಟ್ಟು ಯೂಸ್ ಮಾಡಿ ಅಂದಾಜು ಎಷ್ಟು ಎಕರೆ? ಸರ್ ನಂದು ಬಿಟ್ಟು ಇಲ್ಲಿ ಮತ್ತೊಬ್ಬ 1 ಎಕರೆ ಬಂದು ಬಂದು ಮಾಡಲ್ರಿ. ಬಟನ್ ಚಾಲು ಮಾಡಕ್ಕೆ ಬರೋಲ್ಲ, ಆಟೋಮೆಟಿಕ್ ಸರ್. 7 hours ರನ್ನಿಂಗ್ ಗಾಡಿ ನೋಡಂಗೆ ಬೋರ್ವೆಲ್ ಮೋಟರ್ ಆಟೋಮೆಟಿಕ್ ಸರ್. 7 hours ರನ್ನಿಂಗ್ ಎವ್ರಿ ಡೇ. 7 hours means sufficient water every day. ನೀರಿನ ಸಂಖ್ಯೆ ಕಮ್ಮಿ ಇತ್ತು ಸರ್. ಮ್ಯಾಲೊಂದು ಬಾಯಿ ಅಂತ ಅದು 2 ಅಣ್ತಂಬರು ನೋಡೋದು. ಇದು ಸ್ವಂತ ನಾವು ಮಾಡ್ಬೋದು. ಎಷ್ಟು ದಿವಸ ಮಾಡಿ ಬರೀ ನಾಳೆ 20 ಮಾರ್ಚ್ 21 year ಕಂಪ್ಲೀಟ್ ಸರ್. 20ನೇ ತಾರೀಕಿಗೆ ಬಾಯಿ ಹೊಡೆದು 3000 earning ಸರ್ ಇನ್ ರೋಟಿ ಮೇಕಿಂಗ್ ಪ್ರೋಗ್ರಾಮ್. 4 members in employees is under. ಈ ರೀತಿಯಾಗಿ 3 ಜನ ಮಹಿಳೆಯರು ಉಕ್ಲಿ ಗ್ರಾಮಕ್ಕೆ ಮಾದರಿ ಮಹಿಳೆಯರು. ಹಾಗಾಗಿ ನಾವು ಇವ್ರನ್ನ ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಅವ್ರು 3 ಜನ ಗುರುತಿಸಿವಿ. ಇವರು 3 ಜನ 100 ಜನರನ್ನ ಬೇರೆ ಮಹಿಳೆಯರನ್ನ ಶಕ್ತಿಯುತವಾಗಿ ಮಾಡಲಿ ಅಂತ ಹಾರಿಸ್ತಾ ಅವರಿಗೆ ಒಂದು ನಾವು ಆನರ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ನಮ್ಮ ಪವರ್ ಗ್ರಿಡ್ ಆಫೀಸರ್ಸ್ ಕೂಡ ಅವರಿಗೆ ಈ ಒಂದು ಆನರ್ ಪ್ರೋಗ್ರಾಮ್ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಬ್ರದ್ದು ನಾ ಹೇಳಬೇಕು ನಿಮಗೆ, ನಮ್ಮ ಸ್ಟಾಫ್ ಅಂತ ಹೇಳಿಕ್ಕೆ ಏನಿಸ್ತದ, ಒಂದು ರೀತಿ ನನ್ನ ಮಗಳಿದ್ದಂಗೆ. ಜಯಶ್ರೀ 10 years ಇಂದ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇವರು 10 years ಇಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಹತ್ರ. ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ಆಫೀಸ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಬರ್ತಿಲ್ಲ, ಮನೆಯಿಂದ ಹೊರಗೆ ಬಂದಿದ್ದಿಲ್ಲ.
ಬಟ್ ಇವತ್ತು 50 to 60 lakhs ಪರ್ ಮಂತ್ ಲೋನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 10 lakhs ವರೆಗೂ ವರ್ಲ್ಡ್ ರಿಕವರಿ ಮಾಡ್ತಾ ಇದ್ದಾರೆ. ಒಂದು ನ್ಯಾಫಿನ್ಸ್ ಪ್ರೋಗ್ರಾಮ್ ಅಲ್ಲಿ ಟಾಪರ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಹೆಮ್ಮೆಯಿಂದ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಒಬ್ಬ ಮಾದರಿ ಮಹಿಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಿನದೊಳಗ ಇವತ್ತಿನ ದಿನ ಪವರ್ ಗ್ರಿಡ್ ಆಫೀಸರ್ ನಮ್ಮ ಫಂಡಿಂಗ್ ಸಪೋರ್ಟ್ ಮಾಡಿದ್ದಕ್ಕೆ ಈ ಒಂದು ಗ್ರಾಮದಲ್ಲಿ ಮಿನಿಮಮ್ 25ರಿಂದ 26 ಚೆಕ್ ಡ್ಯಾಮ್ ಕಟ್ಟಿವಿ. ಎಲ್ಲ ಹಳ್ಳಕ್ಕೂ ಎಲ್ಲ ಒಂದು 20-25 ಪರ್ಕ್ಯುಲೇಷನ್ ಟ್ಯಾಂಕ್ ಕಟ್ಟಿವಿ. ಇಡೀ ಅರ್ಧ ಊರು ಒಡ್ಡು ಹಾಕಿವ್ರಿ, ಒಂದು ಹೊಲ ಬಿಡ್ದಂಗೆ ಒಡ್ಡು ಹಾಕಿವಿ. ಆಮೇಲೆ ಮತ್ತೆ ಉದ್ಯೋಗ ಮಾಡ್ಕೊಳಕ್ ಮಹಿಳೆಯರಿಗೆಲ್ಲ ರಿವಾಲ್ವಿಂಗ್ ಫಂಡ್ ಸಪೋರ್ಟ್ ಮಾಡಿದೆವು. 450 ಹೆಣ್ಮಕ್ಳಿಗೆ ಫ್ರೀ ತರಬೇತಿಯನ್ನು ಕೊಟ್ಟಾರೆ, ಟೈಲರಿಂಗ್ ತರಬೇತಿ. 450 ಮೆಂಬರ್ಸ್ ಎಂಪ್ಲಾಯ್ಡ್ ಇನ್ ಟೈಲರಿಂಗ್ ಪ್ರೋಗ್ರಾಮ್. ಎತ್ತರ ನಾರೇಶ್ ಪೂಜಂತೆ ತತ್ರ ನಮ್ಮಂತ ದೇವತಃ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೆ ಅಲ್ಲಿ ದೇವತೆಗಳು ನೆರೆಸ್ತಾರೆ ಅಂತ ಹೇಳ್ತಾರೆ. ಆ ಮಾತು ಮನೆಯವರಿಗೆ ಭಾಳ ಅಪ್ಲೈ ಆಗ್ತೈತಿ. ಅದಕ್ಕೆ ಅವ್ರಿಗೆ ದೇವರ ಭಾಳ ಅವರಿಗೆ ಅನುಗ್ರಹ ನೀಡ್ಯಾನ. ಯಾಕಂದ್ರೆ ನಾರಿಯರನ್ನು ಭಾಳ ಪೂಜಿಸ್ತಾರೆ, ಭಾಳ ಹೆಮ್ಮೆ ಪಡ್ತಾರೆ, ಭಾಳ ಸಪೋರ್ಟ್ ಮಾಡ್ತಾರೆ. ಅದಕ್ಕಂತ ಹೇಳಿನೇ ಅವ್ರಿಗೆ ಇವತ್ತು ದೇವರ ಅನುಗ್ರಹ ಆಯರ ಅನುಗ್ರಹ ಭಾಳ ಐತಿ. ಟ್ರೈನಿಂಗ್ ಅರ್ಥ ಬರಬೇಕಂದ್ರೆ ಅವ್ರು ನಮ್ಮ ಊರಿಗೆ ಬಂದಿಂದೇ ಅರ್ಥ ಬಂತು. ಯಾಕಂದ್ರೆ ಮೊದಲಂತರೂ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಮಹಿಳೆಯರು ಇರ್ತಾರೆ, ಇಂಥವೇನೋ ಪ್ರೋಗ್ರಾಮ್ ಇರ್ತಾವೆ ಅನ್ನೋದೇ ನಮ್ಮ ಪರಿಕಲ್ಪನೆಗೆ ಇರೋದಿಲ್ಲ ಒಟ್ಟು. ಆದ್ರೆ ವಾಣಿ ಮೇಡಮ್ ಅವ್ರು ನಮ್ಮ ಊರಿಗೆ ಕಾಲು ಇಟ್ಟಿಂದೇ ನಮ್ಗೆ ಇಂಥವೆಲ್ಲ ಪ್ರೋಗ್ರಾಮ್ಗಳು ಇರ್ತಾವೆ, ಇಂಥವೆಲ್ಲ ಸಂಘ ಸಂಸ್ಥೆಗಳು ಇರ್ತಾವೆ, ಇಂಥವೆಲ್ಲ ಜಲ ನಿಮ್ಮ ಸಂಸ್ಥೆ ಇರ್ತೈತಿ, ನಮಗೂ ಕರೀತಾರೆ, ಇಂಥಲ್ಲಿ ಹೋಗಬೇಕು ನಾವು ಮಾಡಬೇಕು ಅನ್ನೋದು ಗೊತ್ತಾಗಿದ್ದೆ ಅವರಿಂದ. ಆದ್ರೆ ಫಸ್ಟಿಗೆ ನಮ್ಮವರು ಫಸ್ಟ್ ಊರಾಗ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದವ್ರೆ ನಮ್ಮ ಯಜಮಾನ್ರು. ಆದ್ರೆ ಅದು ಅವ್ರು LIC ಮಾಡತ್ತಾನ ಅದು ಮುನಿಗೆ ಹೋಗೋ ಪರಿಸ್ಥಿತಿನೇ ಬಂದ್ಬಿಟ್ಟು ನಾವು ಕೈನೇ ಬಿಡ್ಬೇಕಂತ ಮಾಡಿದ್ವಿ. ಅಂಥ ಟೈಮ್ ಒಳಗೆ ವಾಣಿ ಮೇಡಮ್ ಅವ್ರು ಭೇಟಿ ಆದರು. ನೀವು ಕಲ್ತವ್ರದಿರಿ, ಯಾಕೆ ಸುಮ್ಮನೆ ಮನೆಯೊಳಗೆ ಕೂಡ್ತೀರಿ, ಏನಾದರೂ ನೀವು ಒಂದು ಮಾಡಿರಿ, ಏನಾದರೂ ಒಂದು ಉದ್ಯೋಗ ಮಾಡಿರಿ ಅಂತ ಹೇಳಿದರು. ಅವಾಗ ಏನು ಮಾಡ್ತಿದ್ರಿ ಮೇಡಮ್, ಅವ್ರು ಫೋಟೋಗ್ರಾಫಿನೂ ನಮ್ಗೆ ಹಿಂಗೆ ಐತಿ, ನಮ್ಗೆ ಉದ್ಯೋಗ ಅದೇ ಐತೆ ಅವ್ರದಂತೂ. ಮತ್ತು ಅವ್ರು ಬಿಡಾಕತ್ತಾರೆ, ಹ್ಯಾಂಗೆ ಮಾಡ್ಬೇಕು. ಇಲ್ಲ ನೀವು ಅದನ್ನ ಚಾಲೆಂಜ್ ಆಗಿ ತಗೋರಿ, ಹೆಣ್ಮಕ್ಳಿದ್ರು ಬಿಡಬೇಡ್ರಿ, ನೀವು ಮಾಡಿ ನೋಡ್ರಿ ಅದನ್ನು. ಇಲ್ಲ ಹ್ಯಾಂಗೆ ಮಾಡ್ಬೇಕು ಮೇಡಮ್, ಎಲ್ಲ ಗಂಡು ಮಕ್ಳು ಬರ್ತಾರೆ, ಹೆಂಗೆ ಬರ್ತಾರೆ, ಹ್ಯಾಂಗೆ ಮಾಡ್ಬೇಕು, ನಾವು ಫೋಟೋಗ್ರಾಫಿ ಹ್ಯಾಂಗೆ ಮಾಡಬೇಕು ಅಂತಿದ್ದೆ. ಇಲ್ಲ ನೀವು ಅದನ್ನೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಮುಜುಗರ ಮಾಡ್ಕೊಬೇಡ್ರಿ, ನಮ್ಮ ಉದ್ಯೋಗನೇ ನಮ್ಮ ದೇವ್ರ ತಿಳ್ಕೊಬೇಕು ನಾವು. ಮಾಡಿ ನೀವು ಸಪೋರ್ಟ್ ಮಾಡ್ತಾರೆ ನಿಮ್ಮ ಯಜಮಾನರು, ನೀವು ಮಾಡಿರಿ, ಬಿಡಬೇಡ್ರಿ, ಅದನ್ನು ಫೋಟೋಗ್ರಾಫಿ ಮಾಡಿರಿ ನೀವು ಅಂತೇಳಿ ನಾನು ಧೈರ್ಯ ತುಂಬಿದ್ರು. ಆಮೇಲೆ ಕಂಪ್ಯೂಟರ್ ವರ್ಕು ನೀವು ಮಾಡಿರಿ ಅಂತ ನನಗೆ ಅದ್ರ ದುಡ್ಡಿನ ಸಹಾಯನೂ ಮಾಡಿದರು. ಮಾಡಿ ಅವ್ರಿಗೆ ಪ್ರೋತ್ಸಾಹ ಸಪೋರ್ಟ್ ಭಾಳ ಕೊಟ್ಟರು. ಅದೇ ಥರ ನಮ್ಮ ಮನೆಯವ್ರು ಸಪೋರ್ಟ್ ಮಾಡಿದ್ರು. ಹೀಗಾಗಿ ಫೋಟೋಗ್ರಾಫಿ ಸ್ಟಾರ್ಟಿಂಗ್ ನಾವು ಮಾಡೋ ಟೈಮ್ ಅಂತೂ ನಾವು ಫೀಲ್ಡಿಗೆ ಇಳಿದಾಗಂತೂ ಯಾರೂ ಹೆಚ್ಚು ಮಹಿಳೆಯರು ಇದ್ದಿದ್ದಿಲ್ಲ ಉದ್ಯೋಗ ಮಾಡೋರು ನಮ್ಮ ಊರಾಗ. ಕೆಲವೊಂದು ಸಲ ಅಂಗಡಿಯಾಗಿದ್ದು ನೋಡಿ ಗಂಡ್ಮಕ್ಳು ಬಂದು ನಾನು ನೋಡಿದ ಕೂಡಲೇ ಹೋಗ್ಬಿಡೋರು. ಇಲ್ಲ ಗಂಡ್ಮಕ್ಳು ಬರೋಣ ಬರ್ತೀವಲ್ರಿ, ನೀವು ಹೆಣ್ಮಕ್ಳು ಅದಾರ ಬೇಡಪ್ಪ ಆಮೇಲೆ ಬರೋ ನಡಿ ಅಂದ್ಬಿಡೋರು. ಆಮೇಲೆ LIC ಕಂತು ಕೊಡೋರಿದ್ರು ಕೊಡ್ತಿದ್ದಿಲ್ಲ, ನಮ್ಮ ಕೈಯಲ್ಲಿ ದುಡ್ಡು ಕೊಡ್ತಿದ್ದಿಲ್ಲ. ಇಲ್ಲ ಗಂಡ್ಮಕ್ಳು ಬರೋಣ ಬರ್ತೀವಲ್ರಿ ನಾವು ಅಂತ ಹೋಗ್ಬಿಡೋರು. ಅವಾಗ ಕೆಲವೊಂದು ಸಲ ಅಪಮಾನಗಳು ಭಾಳ ಅದು, ಅವ್ರನ್ನ ಕೂಡಿ ಫೋಟೋ ತೆಗಿಯಾಗ ಸ್ವಲ್ಪ ಮುಜುಗರ ಆಗೋದು ನನಗೆ. ಹೀಗೆಲ್ಲ ಕೆಲವೊಂದು ಅವಮಾನಗಳು ಭಾಳ ಸಹಿಸ್ಕೊಂಡು ಆಮೇಲೆ ಬರ್ಬರ್ತಾ ವಾತಾವರಣ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಯಿತು. ಈಗ ಮನೆಗೆ ಒಬ್ಬೊಬ್ಬರು ಉದ್ಯೋಗ ಮಾಡಕತ್ತಾರೆ ಮಹಿಳೆಯರು. ಆದರೆ ನಾವು ಮಾಡಾಗ ಭಾಳ ಮಾಡ್ತಿದ್ದಿಲ್ಲ. ಕೆಲವೊಂದು ಸಲ ಡ್ರೆಸ್ ಹಾಕೊಳ್ಳೋಣ ಒಂದೊಂಥರ ಅಪಮಾನಗಳು ಕೇಳಿಬರು ಹೆಣ್ಮಕ್ಳಿಂದ, ಡ್ರೆಸ್ ಹಾಕೋತಾರಲ್ಲ ಹಿಂಗೆ ಅನ್ನೋರು. ಆಮೇಲೆ ಎಲ್ಲ ಏನು ಎಲ್ಲರಂಗೆ ಅಂಗಡಿಯಾಗ ಕೂತು ಮನ್ಯಾಗ ಇದು ಮಾಡೋದು ಬಿಟ್ಟು ಅಂಗಡಿಯಾಗ ಕೂತು ಕೆಲಸ ಮಾಡ್ತಾರೆ ನೋಡಿ, ಹಿಂಗೆ ಕೆಲವೊಂದು ನಿಂದನೆಗಳು ಇದ್ದು. ಆದ್ರೆ ಅದನ್ನ ಯಾವ ತಲೆಯಾಗಿ ಇಟ್ಕೊಳ್ಳೋರೆ ಮೇಡಮ್ ಅವರು ಸಪೋರ್ಟ್ ಮಾಡೋರು. ಹೆಂಗೆ ನಮ್ಗೆ ಯಾವಾಗಲೂ ವರ್ಷಕ್ಕೊಮ್ಮೆ ಇಂಥ ಪ್ರೋಗ್ರಾಮ್ಗಳು ಇಟ್ಕೊಳ್ಳೋರೆ ನಮ್ಗೆ ಅವ್ರಿಗೆ ಧೈರ್ಯ ಹೇಳೋರೆ, ನೀವು ಅದನ್ನೇನು ಮಾಡಬೇಡ್ರಿ, ಹೆಣ್ಮಕ್ಳು ಮುಂದೆ ಬರಬೇಕು, ಹಾಗೆ ನಮ್ಗೆ ಎನ್ಕರೇಜ್ ಮಾಡೋರು ಅವರು. ನಮಗೆ ಸ್ಫೂರ್ತಿ ಅಂದರೆ ನಮ್ಮ ವಾಣಿ ಮೇಡಮ್ ಅವರು. ಇದು ಅವ್ರು 2ನೇ ಬಾರಿ ನನಗೆ ಕರೆದು ಈ ಥರ ಸನ್ಮಾನ ಮಾಡೋದು. ಮೊದಲು ಗೋಡೌನ್ದಾಗ ಒಮ್ಮೆ ಇಟ್ಕೊಂಡು ಅಲ್ಲಿ ಸನ್ಮಾನ ಮಾಡಿದ್ರು, ಒಮ್ಮೆ ಮತ್ತೊಂದು ಕಡೆ ತೋಟದಾಗ ಇಟ್ಕೊಂಡಿದ್ರು, ಅಲ್ಲಿ ನನಗೆ ಪ್ರೋಗ್ರಾಮ್ ಕರೆದು ನನಗೆ ಸಪೋರ್ಟ್ ಮಾಡಿದರು. ಇವತ್ತಾದ್ರೆ ನನ್ನ ಫೋನ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ಹುಡುಕ್ಯಾಡಿ ನನ್ನ ಫೋನ್ ನಂಬರ್ ತೊಗೊಂಡು ಇವತ್ತು ನನಗೆ ಬರ್ಬೇಕ್ರಿ ನೀವು ಅಂತ ಹೇಳಿ ಸನ್ಮಾನ ಮಾಡಿದ್ರು. ಹೀಗಾಗಿ ಅವ್ರಿಗೆ ನಾ ಭಾಳ ಚಿರಋಣಿಯಾಗಿ ನಾನು ಗುರುತಿಸಿದ್ದಕ್ಕಾಗಿ. ಇವತ್ತು ಯಾವುದೋ ನಾವು ನಮ್ಮ ಮನೆ ಪರಿಸ್ಥಿತಿಗೂ ನಮ್ಮ ಪರಿಸರಕ್ಕೂ ನಮ್ಮ ಮನೆ ವಾತಾವರಣದ ಮೇಲೆ ಒಂದೊಂದು ಉದ್ಯೋಗ ಮಾಡ್ತಿರ್ತೀವಿ, ಅದನ್ನು ಗುರುತಿಸಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇಲ್ಲಿ ಮಾಡಿ ನಮ್ಗೆ ಹಿಂಗೆ ಮಾಡ್ತಾರೆ, ನಮಗೆ ನಮ್ಮ ಬಗ್ಗೆ ಒಂದು 4 ಮಾತು ಒಳ್ಳೆ ಮಾತು ಹೇಳ್ತಾರಲ್ಲ, ಅದೇ ಒಂದು ನಮ್ಗೆ ಭಾಳ ಉತ್ಸಾಹ. ಹಿಂಗೆ ಹೇಳೋರು ನಮ್ಗೆ ಸಪೋರ್ಟ್ ಮಾಡೋರು ಸಿಗೋದಿಲ್ಲ.